ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಎಲ್ರಿಗೂ ಗೊತ್ತಿರೋ ಹಾಗೆ ದ್ವಾರಕೀಶ್ ಅಂಕಲು ಇನ್ನು ನಮ್ಮ ಜೊತೆ ಇಲ್ಲ. ಏಪ್ರಿಲ್ 16ನೇ ತಾರೀಕು 3 ವರ್ಷದಿಂದ ಅವ್ರ ಶ್ರೀಮತಿಯವ್ರಿಗೆ ಅನಾಹುತ ಆಗಿ ತೀರೋದಿತ್ತು. ಈಗ 3 ವರ್ಷ ನಂತರ ಏಪ್ರಿಲ್ 16ನೇ ತಾರೀಕೆ ದ್ವಾರಕೀಶ್ ಅಂಕಲ್ಗೂ ಹಿಂಗೆ ಆಗಿದೆ. ಅವ್ರ ಶ್ರೀಮತಿಯವ್ರ ಜೊತೆ ಸೇರಿರ್ತಾರೆ. ಆ್ಯಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ. ಒಳ್ಳೆ ತಂದೆಯಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಿರ್ಮಾಪಕ, ನಿರ್ದೇಶಕ, ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೇತ್ರದಾನ ಮಾಡಿದ್ದಾರೆ. ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ದಾರೆ. ಅವರೆಲ್ಲಿದ್ದರೂ ಖುಷಿಯಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ದ್ವಾರಕೀಶ್ ಅವರ ನಿಧನ ಕ್ಷೇತ್ರಕ್ಕೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ. 81 ವರ್ಷದ ಸುದೀರ್ಘ ಕಾಲದ ಅವರ ಅನುಭವ ಯುವ ಒಂದು ಕಲಾವಿದರಿಗೆ ಮೇಲ್ಪಂಕ್ತಿಯನ್ನು ಹಾಕಿ ಹೊಟ್ಟಿದ್ದಾರೆ. ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ 500ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದಂಥ ಕೀರ್ತಿ ಹೌದು. ರಾಜಕೀಯವಾಗಿಯೂ ಅವರು ಕೆಲವೊಂದು ಸಲ ಗುರುತಿಸಿಕೊಂಡು ಹುಣಸೂರು ಕ್ಷೇತ್ರದಿಂದ ಮೈಸೂರು ಜಿಲ್ಲೆಯ ಹುಣಸೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮತ್ತು ಅದೇ ಕ್ಷೇತ್ರದ ಜಿಲ್ಲೆಯ ಪಿರಿಯಾಪಟ್ಟಣ ಕ್ಷೇತ್ರದವಳಾದ ನನ್ನಗೂ ಹತ್ತಿರವಾದಂಥ ಒಂದು ಬಾಂಧವ್ಯ ಇತ್ತು. ಅನೇಕ ಸಲ ನನ್ನನ್ನು ರಾಜಕೀಯವಾಗಿ ಪ್ರವೇಶ ಮಾಡೋದಕ್ಕೆ ವಿಚಾರವನ್ನು ಅವರು ಹಂಚಿಕೊಂಡಿದ್ದರು ಅನ್ನೋ ಒಂದು ಭಾವನೆಯನ್ನು ಹಂಚಿಕೊಳ್ತಾ ನಿಜವಾಗಿಯೂ ಈ ಒಂದು ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಅನೇಕ ಕಲಾವಿದರಿಗೆ ಅವರು ಮೇಲ್ಪಂಕ್ತಿಯಾಗಿದ್ದರು. ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತನು ಕೊಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾನು ನಮನಗಳನ್ನು ಸಲ್ಲಿಸ್ತೀನಿ. ದ್ವಾರಕೀಶ್ ಅವರು ಪ್ರಾತಸ್ಮರಣೀಯರು ಅಂತ ಹೇಳ್ಬೋದು. ಮೊಟ್ಟ ಮೊದಲ ಚಿತ್ರ ಇಂದಿನ ರಾಮಾಯಣ. ಆ ಚಿತ್ರದಲ್ಲಿ ಮೊಟ್ಟ ಮೊದಲು SPB ಅವ್ರ ಜೊತೆ ಹಾಡುವಂಥ ಅವಕಾಶ ಕೊಟ್ಟರು. ಅಲ್ಲಿಂದ ಅವರ ಎಲ್ಲ ಚಿತ್ರಗಳಲ್ಲೂ ಆಲ್ಮೋಸ್ಟ್ 90% ನನಗೆ ಹಾಡೋ ಅವಕಾಶ ಕೊಟ್ಟಿದ್ದಾರೆ. ಡಬ್ಬಿಂಗ್ ಕೂಡ ಮಾಡಿದ್ದೀನಿ ಅವರ ಚಿತ್ರಗಳಲ್ಲಿ. ಅವರಲ್ಲಿದ್ದ ಉತ್ಸಾಹ, ಲವಲವಿಕೆ ಇನ್ನೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ. ಎಂಥ ಟೈಮಲ್ಲೂ ಕುಗ್ಗದೆ ಜಗ್ಗದೆ ಸಾಹಸ ಪ್ರವೃತ್ತಿ, ಯಾವಾಗಲೂ ಎಷ್ಟು ಉತ್ಸಾಹದಿಂದ ಇರೋರು. ಮಾತಾಡುವಾಗಲೂ ಅಷ್ಟೇ ಫುಲ್ಲು ಜೋಶಲ್ಲಿ ಮಾತಾಡೋದು. ಆ್ಯಂಡ್ ಹೊಸಬ್ರನ್ನ ಅದೆಷ್ಟು ಚೆನ್ನಾಗಿ ಟ್ಯಾಲೆಂಟ್ ಇರೋರನ್ನ ಗುರುತಿಸಿ ಅವ್ರಿಗೆ ಎಷ್ಟು ಧೈರ್ಯದಿಂದ ಅವಕಾಶಗಳನ್ನ ಕೊಡ್ತಾಯಿದ್ರು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು. ಅವರ ಆತ್ಮಕ್ಕೆ ದೇವರು ಒಳ್ಳೆಯ ಒಂದು ಸದ್ಗತಿ ನೀಡಲಿ, ಮತ್ತೆ ಹುಟ್ಟಿ ಬರಲಿ. ಅವರು ಇನ್ನಷ್ಟು ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ಬೇಕು. ಅವರಂತಹ ಉತ್ಸಾಹಿ ಮತ್ತು ಸಾಹಸ ಪ್ರವೃತ್ತಿ ಒಳ್ಳೇದು ಮಾಡಬೇಕು ಅನ್ನೋ ಈ ಮನೋಭಾವ ಇರುವಂಥ ವ್ಯಕ್ತಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು. ಎಲ್ಲ ರೀತಿ ಅವರಿಗೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಾನು ಗುರುರಾಜ್. ದ್ವಾರಕೀಶ್ ಅವರು ನನಗೆ ಭಾಳ ಬೇಕಾದಂಥವ್ರು. ಆದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡ್ತಿದ್ರು. ಆ ಟೈಮ್ನಲ್ಲಿ ನಮ್ಮ ವೈಫ್ ಮಂಜುಳಾ ಅವರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಮಾಡಿದ್ದು ದ್ವಾರಕೀಶ್ ಅವರು. ಅವರ ಧೈರ್ಯ ಸಾಹಸಕ್ಕೆ ನಾವೆಲ್ಲ ಮೆಚ್ಚಲೇಬೇಕು. ನಮಸ್ಕಾರ. ನಾನು ಗುರುರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.